ಬಾಂಗ್ಲಾದೇಶದ ಪ್ರಾಕ್ಟಿಕಲ್ ಸಿಚುವೇಶನ್ ನಾವು ಇದಕ್ಕೆ ವಿರುದ್ಧವಾದದನ್ನೇ ನೋಡಬೇಕಾಗ್ತದೆ. ನೋಡ್ತಾ ಇದ್ದೀವಿ ಅದನ್ನೇ. ಅಮೆರಿಕ ಇದುವರೆಗೆ ತನ್ನ ಅನುಕೂಲಕ್ಕಾಗಿ ಎಷ್ಟು ದೇಶಗಳಲ್ಲಿ ಸರ್ಕಾರಗಳನ್ನ ಬದಲಾಯಿಸಿದೆ, ಆ ದೇಶಗಳ ಗತಿನ ನೋಡಿ ಎಲ್ಲಾದ್ರೂ ಶಾಂತಿ ಇದೆಯಾ? ಆ ಅಮೆರಿಕ ಕೈ ಹಾಕಿದ ಕಾಲಿಟ್ಟ ಯಾವ ದೇಶದಲ್ಲೂ ಸಹ ಪ್ರಜಾಪ್ರಭುತ್ವ ಬಂದಿಲ್ಲ. ಆ ದೇಶಗಳೆಲ್ಲ ಅನಾರ್ಕಿ ಕಡೆ ಒತ್ತಾಗಿದೆ. ಹಸೀನಾ ಇದ್ದಾರೆ, ಆಕೆ ಒಂದು ಕ್ಯಾಲ್ಕುಲೇಟೆಡ್ ಮೂವ್ ಇಂದಾಗಿ ಪ್ರಪಂಚದಲ್ಲೇ ಎರಡನೆಯ ಅತಿ ದೊಡ್ಡ ಗಾರ್ಮೆಂಟ್ಸ್ ಉತ್ಪಾದಕ ದೇಶವಾಗಿ ಬೆಳೆಯಿತು. ಈ ಅರಾಜಕತಾವಾದಿಗಳು ಜುಲೈ ಯಾವ ರೀತಿ ಬೆಂಕಿ ಹಚ್ಚಿದ್ರು ಅಂತ ಹೇಳಿದ್ರೆ ಇಡೀ ಕಾರ್ಖಾನೆ ನಷ್ಟ ಆಗ್ಲಿಲ್ಲ, ಸುಮಾರು 200ರಷ್ಟು ವರ್ಕರ್ಸ್ ಒಳಗೆ ಸುಟ್ಟು ಹೋದ್ರು. ಇವರೆಲ್ಲ ಹೇಳಿದ್ರು ಈ ಹಸೀನಾ ಕಾಲದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತ. ಈ ಮನುಷ್ಯನ ಕಾಲದಲ್ಲಿ ಏನಾಯ್ತು, ಇದನ್ನ ಸರಿ ಮಾಡೋದಕ್ಕೆ ಏನೂ ಪ್ರಯತ್ನಗಳನ್ನ ಮಾಡಲಿಲ್ಲ. ತಮ್ಮ ಗ್ರಾಮೀಣ ಬ್ಯಾಂಕ್ಗೆ 5 ವರ್ಷಗಳವರೆಗೆ ಒಂಥರ ಟ್ಯಾಕ್ಸ್ ಇಲ್ಲ ಈ ವರ್ಷದಿಂದ ಅನ್ನೋ ಒಂದು ರೂಲ್ ಅನ್ನು ಸಹ ತಮ್ಮ ಗವರ್ಮೆಂಟ್ ಇಂದ ಮಾಡಿಸ್ಕೊಂಡ್ರು. ಒಬ್ಬ ಇಕಾನಮಿಸ್ಟ್ ಆಗಿ ಇಕಾನಮಿಯನ್ನ ಸರಿ ಮಾಡೋದಕ್ಕೆ ಆಯ್ತಾ ಆತ ಹೋಗ್ಲೇ ಇಲ್ಲ. ಈಗ ಅದ ತಗೊಂಡಂತ ಕ್ರಮ ಏನು ಗೊತ್ತಾ, ಹಣವನ್ನ ಪ್ರಿಂಟ್ ಮಾಡೋದು. ಸರ್, ಇವಾಗ ಅಂದ್ರೆ ನೀವು ಹೇಳ್ದಾಗೇನೆ ಯಾಕೆ ಕರೆಕ್ಟ್ ಅದು, ಯಾಕಂದ್ರೆ ಅರಾಜಕತೆ ಸೃಷ್ಟಿ ಆದ್ಮೇಲೆ ಅವ್ರು ಬಂದ್ರು ಅಂತ ಹೇಳ್ಕೊಂಡು ಇಲ್ಲಿವರೆಗೆ ಅವ್ರನ್ನ ಯಾಕೆ ಅಪಾಯಿಂಟ್ ಮಾಡಿದ್ರು, ಅಮೆರಿಕದ ಕೈಗೊಂಬೆಯಾಗಿ ಅವ್ರಿದ್ದಾರೆ ಅನ್ನೋದು ಗೊತ್ತಾಯ್ತು. ಸೊ ಅವರು ಬಂದ ಮೇಲೆ ಬಾಂಗ್ಲಾದೇಶದಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದು, ನೋಬೆಲ್ ಪ್ರಶಸ್ತಿ ಪುರಸ್ಕೃತರು, ಹಿಂದೂಗಳ ಮೇಲೆ ದಬ್ಬಾಳಿಕೆ ಕಡಿಮೆ ಆಗಬಹುದೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದ್ರೆ ಸಂಪೂರ್ಣವಾಗಿ ಬಾಂಗ್ಲಾದೇಶದ ಪರಿಸ್ಥಿತಿ ಬದಲಾಯಿತು. ನೀವೇ ಒಂದು ಆರ್ಟಿಕಲ್ ಬರೆದ ಪ್ರಕಾರ ಅಲ್ಲಿರುವಂತಹ ಒಂದು ಸಂವಿಧಾನನೇ ಕಿತ್ತೊಗೆಯುವಂತಹ ಅಪಾಯಕಾರಿ ನಡೆಗೆ ಅವ್ರು ಮುಂದಾಗಿದ್ದಾರೆ. ಸೊ ಓವರ್ ಆಲ್ ಹೇಗಿದೆ ಸರ್ ಈಗಿನ ಬಾಂಗ್ಲಾದೇಶದ ಪರಿಸ್ಥಿತಿ? ಯಾಕೆ ಈ ರೀತಿ ಆಗಿದ್ದಾರೆ? ಅವ್ರು ಮೊದಲಿಂದನೂ ಮತಾಂಧರೋ ಅಥವಾ ಈಗ ಬಂದಿದ್ದೋ? ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿದ್ರೆ. ಸೊ ಒಬ್ಬ ಅರ್ಥಶಾಸ್ತ್ರಜ್ಞ ಆಯೋತುಲ್ಲಾ ಆಗ ಹೊರಟಿರೋದು ಏಕೆ? ಇದು ಈ ಪ್ರೆಸೆಂಟ್ ಒಂದು ಪ್ಯಾರಾಡಾಕ್ಸ್ ಅದು ಬಾಂಗ್ಲಾದೇಶದ ಸಿಚುವೇಶನ್ ನಲ್ಲಿ. ಹೌದು, ನೀವು ಹೇಳಿದ್ರಿ ಒಬ್ಬ ನೊಬೆಲ್ ಪ್ರಶಸ್ತಿ ವಿಜೇತ ಅರ್ಥಶಾಸ್ತ್ರಜ್ಞ ಅಂತ. ಅವರ ಒಂದು ನಾಯಕತ್ವದಲ್ಲಿ ದೇಶ ಒಳ್ಳೆ ಒಂದು ಇನ್ನು ತನ್ನ ಅರ್ಥವ್ಯವಸ್ಥೆಯನ್ನು ಮತ್ತಷ್ಟು ಇಂಪ್ರೂವ್ ಮಾಡ್ಕೊಳ್ತದೆ. ಅರ್ಥವ್ಯವಸ್ಥೆ ಇಂಪ್ರೂವ್ ಆದ್ರೆ ಆಂತರಿಕ ಶಾಂತಿಯೂ ಸಹ ಸ್ಥಾಪನೆ ಆಗ್ತದೆ. ಇದೆಲ್ಲವೂ ಎಕ್ಸ್ಪೆಕ್ಟೆಡ್. ಒಂದು ಥಿಯರಿಟಿಕಲಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಬಾಂಗ್ಲಾದೇಶದ ಪ್ರಾಕ್ಟಿಕಲ್ ಸಿಚುವೇಶನ್ ನಲ್ಲಿ ನಾವು ಇದಕ್ಕೆ ವಿರುದ್ಧವಾದದನ್ನೇ ನೋಡಬೇಕಾಗ್ತದೆ. ನೋಡ್ತಾ ಇದ್ದೀವಿ ಅದನ್ನೇ. ಇದಕ್ಕೆ ಒಂದು ಕಾಂಟೆಕ್ಸ್ಟ್ ಸೆಟ್ ಮಾಡಿ ಒಂದು ಲೈನ್ ಹೇಳಿಬಿಡ್ತೀನಿ. ಅಮೆರಿಕ ಇದುವರೆಗೆ ತನ್ನ ಅನುಕೂಲಕ್ಕಾಗಿ ಎಷ್ಟು ದೇಶಗಳಲ್ಲಿ ಸರ್ಕಾರಗಳನ್ನ ಬದಲಾಯಿಸಿದೆ, ಆ ದೇಶಗಳ ಗತಿನ ನೋಡಿ ಎಲ್ಲಾದ್ರೂ ಶಾಂತಿ ಇದೆಯಾ? ಇರಾನ್ ಏನಾಯ್ತು ನೋಡಿ, ಸುಭಿಕ್ಷವಾಗಿದ್ದಂತ ಒಂದು ದೇಶ ಅದ ಸ್ಥಿತಿ ನೋಡಿ. ಲಿಬಿಯಾ ನೋಡಿ, ಆಯ್ತಾ. ಇನ್ಫ್ಯಾಕ್ಟ್ ಆ ದೇಶದ ಜನರಷ್ಟು ನೆಮ್ಮದಿಯಾಗಿ ಆಫ್ರಿಕಾದ ಯಾರು ಇರ್ಲಿಲ್ಲ 2011 ತನಕ. ಓಕೆ, ಮುನವರ್ ಗಡಾಫಿ ಡಿಕ್ಟೇಟರ್ ಆಗಿದ್ದ ನಿಜ, ಆದ್ರೆ ಆತ ತನ್ನ ಜನಕ್ಕೆ ಎಲ್ಲವನ್ನು ಕೊಟ್ಟಿದ್ದ. ಇವನು ಫ್ರೀ ಆಕ್ಚುಲಿ ಎಂತದ್ದು ಹೆಲ್ತ್ ಸರ್ವಿಸ್ ಸಹ ಎಲ್ಲವನ್ನು. ಈಗ ಆ ದೇಶ ಕಂಪ್ಲೀಟ್ ಬರ್ಬಾದ್ ಆಗೋಗಿದೆ. ವಿಕ್ಟೋರಿಯಾ ನ್ಯೂಲ್ಯಾಂಡ್ ಬಂದು ಆ ಯುಕ್ರೇನ್ ನಲ್ಲಿ ಎಲ್ಲವನ್ನು ಹಾಳು ಮಾಡಿದ ಮೇಲೆ 2014 ನಲ್ಲಿ ಆ ದೇಶ ಏನಾಗಿದೆ ನೀವೇ ನೋಡ್ತಾ ಇದ್ದೀರಿ. ಹೀಗಾಗಿ ಆ ಅಮೆರಿಕ ಕೈ ಹಾಕಿದ ಕಾಲಿಟ್ಟ ಯಾವ ದೇಶದಲ್ಲೂ ಸಹ ಪ್ರಜಾಪ್ರಭುತ್ವ ಬಂದಿಲ್ಲ. ಆ ದೇಶಗಳೆಲ್ಲ ಅನಾರ್ಕಿ ಕಡೆ ಒಟ್ಟಾಗಿವೆ. ಹೀಗಾಗಿ ಆ ಒಂದು ಇದನ್ನ ನಾವು ನೋಡಿದ್ರೆ ಬಾಂಗ್ಲಾದೇಶದಲ್ಲೂ ಸಹ ನಾವು ಶಾಂತಿಯನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆಗ್ತಾ ಇರೋದೇ ಅದು. ಆದ್ರೆ ಇಲ್ಲಿ ಬಾಂಗ್ಲಾದೇಶಿಯರು ಸಹ ತಮ್ಮ ಅರಾಜಕತೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟದ್ದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಈ ಯೂನುಸ್ ಅನ್ನ ತಗೊಳ್ಳಿ. ಇವರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಅವಾರ್ಡ್ ಸಿಕ್ಕಿದ್ದು ಸ್ವಂತ ಪ್ರತಿಭೆಯಿಂದಲ್ಲ. ಇದನ್ನ ಕ್ಲಿಂಟನ್ ಗ್ಲೋಬಲ್ ಇನಿಷಿಯೇಟಿವ್ ಕೊಡಿಸುತ್ತೆ. ಹಣ ಕೊಟ್ಟು ಹಣವನ್ನ ಖರ್ಚು ಮಾಡಿ, ಮತ್ತೆ ಹಿಲರಿ ಕ್ಲಿಂಟನ್ ಗ್ಲೋಬಲ್ ಇನಿಷಿಯೇಟಿವ್ ಇದೆಯಲ್ಲ, ಇದು ಕೊಡಿಸೋದು ಅಷ್ಟೇ ಅಲ್ಲ. ಕೊನೆಗೆ ಇದೇ ಮೊಹಮ್ಮದ್ ಯೂನಿಸ್ಗೆ ಪ್ರೆಸಿಡೆನ್ಷಿಯಲ್ ಗೋಲ್ಡ್ ಮೆಡಲ್, ಕಾಂಗ್ರೆಷನಲ್ ಮೆಡಲ್ ಆಫ್ ಫ್ರೀಡಮ್, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಅಮೆರಿಕದಲ್ಲಿ ಕ್ಲಿಂಟನ್ ಮತ್ತೆ ಬಿಲ್ ಕ್ಲಿಂಟನ್ ಮತ್ತೆ ಹಿಲರಿ ಕ್ಲಿಂಟನ್ ಕೊಡಿಸಿದ್ದಾರೆ. ಹೀಗಾಗಿ ಇವ್ರಿಗೆ ಸಿಕ್ಕಿದ ಪ್ರಶಸ್ತಿಯ ಆಧಾರದ ಮೇಲೆ ಇವರು ಮಹಾನ್ ಅರ್ಥಜ್ಞಾನಿ, ಅರ್ಥವಿಜ್ಞಾನಿ, ಅರ್ಥಶಾಸ್ತ್ರಜ್ಞ ಅನ್ನೋ ಒಂದು ಹೈಪ್ ಕ್ರಿಯೇಟ್ ಆಗಿದೆಯಲ್ಲ, ಅದೇ ಇಂಪ್ಯಾಕ್ಟ್ ಆಕ್ಚುಲಿ ಅದಕ್ಕೆ ಒಂದು ಇದಿಲ್ಲ, ಬೇಸ್ ಇಲ್ಲ. ಅದನ್ನ ಅವರ ನೀತಿಗಳಲ್ಲೇ ನಾವು ಈಗ ನೋಡಬಹುದು. ಹಸೀನಾ ಇದ್ದಾಗ ಆಕೆ ಒಂದು ಕ್ಯಾಲ್ಕುಲೇಟೆಡ್ ಮೂವ್ ಇಂದಾಗಿ
ಒಂದು ಆಕ್ಚುಲಿ ಬಾಂಗ್ಲಾದೇಶದ ಒಂದು ಅಗಾಧ ಕಡಿಮೆ ಕೂಲಿಗೆ ದುಡಿಯಬಲ್ಲಂತ ಒಂದು ಅಗಾಧ ಕೂಲಿಕಾರರ ಸೇನೆಯನ್ನ, ಅರೆಕುಶಲ ಸೇನೆಯನ್ನ ಆಕೆ ಪ್ರಪಂಚದ ಮುಂದೆ ನಿಲ್ಲಿಸಿದ್ರಿಂದ ಗಾರ್ಮೆಂಟ್ ಇಂಡಸ್ಟ್ರಿ ಎಲ್ಲವೂ ಸಹ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಕ್ಕೆ ಬಂದ್ಬಿಡ್ತು. ಅಲ್ಲಿ ಎಲ್ಲರೂ ಸಹ ಗಾರ್ಮೆಂಟ್ ಉತ್ಪಾದಕರೆಲ್ಲ ಬಂದು ಬಾಂಗ್ಲಾದೇಶದಲ್ಲಿ ತಮ್ಮ 330ಕ್ಕಿಂತಲೂ ಹೆಚ್ಚಿನ ಒಂದು ಘಟಕಗಳನ್ನ ಸ್ಥಾಪಿಸ್ಬಿಟ್ರು. ಹೀಗಾಗಿ ಬಾಂಗ್ಲಾದೇಶ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಗಾರ್ಮೆಂಟ್ಸ್ ಉತ್ಪಾದಕ ದೇಶವಾಗಿ ಬೆಳೆಯಿತು. ಹಾಗಾದ್ರೆ ಆಕ್ಚುಲಿ ಅದರಿಂದ ಇನ್ಕಮ್ ಜಾಸ್ತಿ ಬರುತ್ತೆ. 85% ಬಾಂಗ್ಲಾದೇಶದ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಆಗಿತ್ತು. ಹಾಗೆ ಅದ್ರ ಬಾಂಗ್ಲಾದೇಶದ 70% ಫಾರಿನ್ ಎಕ್ಸ್ಚೇಂಜ್ ಬರ್ತಾ ಇದ್ದು ಗಾರ್ಮೆಂಟ್ಸ್ ಇಂದಾನೆ. It was taking care of all, economic or foreign exchange interest of Bangladesh. Okay. ಸೊ ಆದ್ರೆ ಈ ಮನುಷ್ಯ ಬಂದಾಗ ಏನಾಯ್ತು, ಆ ಅರಾಜಕತೆಯಲ್ಲಿ ಸುಮಾರು 130 ಗಾರ್ಮೆಂಟ್ ಫ್ಯಾಕ್ಟರಿಗಳನ್ನೆಲ್ಲ ಬಂದಾಗೋದು. ಜೊತೆಗೆ ಅವಾಮಿ ಲೀಗ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದಂತ 3 ಅತಿ ದೊಡ್ಡ ಗಾರ್ಮೆಂಟ್ ಇಂಡಸ್ಟ್ರಿ ಗ್ರೂಪ್ಗಳು, ಅವುಗಳು ದಾಳಿಗಳು. ಅದನ್ನ ಗಾಜಿ ಆ ಒಂದು ಇದರಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಈ ಅರಾಜಕತಾವಾದಿಗಳು ಜುಲೈ ಯಾವ ರೀತಿ ಬೆಂಕಿ ಹಚ್ಚಿದ್ರು ಅಂತ ಹೇಳಿದ್ರೆ ಇಡೀ ಕಾರ್ಖಾನೆ ನಷ್ಟ ಆಗ್ಲಿಲ್ಲ. ಸುಮಾರು 200ರಷ್ಟು ವರ್ಕರ್ಸ್ ಒಳಗೆ ಸುಟ್ಟು ಹೋದ್ರು. ಅದನ್ನ ಯಾರು ಮಾತಾಡೋದಿಲ್ಲ. ಹೀಗಾಗಿ ಏನಾಗಿದೆ, ಈ ಅರ್ಥಶಾಸ್ತ್ರಜ್ಞ ಅದನ್ನ ಸರಿ ಮಾಡಬೇಕಾಗಿತ್ತು. ಬಾಂಗ್ಲಾದೇಶದ 70% ಫಾರಿನ್ ಎಕ್ಸ್ಚೇಂಜ್ ತರದ್ದು ಗಾರ್ಮೆಂಟ್ ಇಂಡಸ್ಟ್ರಿ ಅಂದಾಗ ಅದನ್ನ ಮತ್ತೆ ಸರಿ ಮಾಡಬೇಕಾಗಿತ್ತು. ಈ ಮನುಷ್ಯ ಅದನ್ನ ಏನೂ ಮಾಡಬೇಕು ಹೋಗ್ಲಿಲ್ಲ. ಜೊತೆಗೆ ಇದು ಮಾಡದ ಇನ್ನೊಂದು ದೊಡ್ಡ ತಪ್ಪು ಅಂತ ಹೇಳಿದ್ರೆ, ಇಂಡಿಯಾ ಜೊತೆ ವಿರೋಧ ಕಟ್ಕೊಂಡು, ಆ ವಿರೋಧ ಬೇರೆ ಪ್ರಶ್ನೆಯಲ್ಲಿ ನೀವೇ ಕೇಳ್ತೀರಿ ನಂತರ ನನಗೆ ಗೊತ್ತು, ಆಗ ವಿರೋಧ ಯಾಕೆ ಬಂತು ಅಂತ ಆಮೇಲೆ ನಾನು ಹೇಳ್ತೇನೆ. ಆದ್ರೆ ಇಂಡಿಯಾದ ವಿರೋಧವನ್ನೇ ಕಟ್ಟಿಕೊಂಡು ಭಾರತದಿಂದ ಸಾಗಾಣಿಕೆ ವೆಚ್ಚ, ಭಾರತ ನೆಕ್ಸ್ಟ್ ನೇಬರ್ ಆಗೋದ್ರಿಂದ ಒಂದು ಈ ಸಾಗಾಣಿಕೆ ವೆಚ್ಚ ಕಡಿಮೆ ಆಗಿರುವಂತ ವಸ್ತುಗಳನ್ನು ಭಾರತನ ಆಮದು ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟು ಪಾಕಿಸ್ತಾನದಿಂದ ತಗೊಳ್ಳೋದು ಹೊರಟಿದ್ದಾರೆ. ಏನೇನನ್ನ ಬೆಳ್ಳುಳ್ಳಿ, ಈರುಳ್ಳಿ, ಸಕ್ಕರೆ, ಆಲೂಗೆಡ್ಡೆ, ದಿನನಿತ್ಯದ ಒಂದು ಏನೇನು ಬೇಕು ಅದೆಲ್ಲವೂ ಸಹ ಇಂಡಿಯಾದಿಂದ ಬರ್ತಾ ಇತ್ತು. ಈಗ ಪಾಕಿಸ್ತಾನದಿಂದ ತಗೋತಾರೆ. ಪಾಕಿಸ್ತಾನ ಏನು ಆಕ್ಚುಲಿ ಬಾಂಗ್ಲಾದೇಶಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಇಡೀ ಅರೇಬಿಯನ್ ಸೀನಲ್ಲಿ ದಕ್ಷಿಣಕ್ಕೆ ಬಂದು ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾನ ಸುತ್ತಕೊಂಡು ಮತ್ತೆ ಬೇ ಆಫ್ ಬೆಂಗಾಲ್ ನಾರ್ತ್ ಹೋಗ್ಬೇಕು. ಅದ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ. ಯಾವುದೇ ಒಬ್ಬ ಅರ್ಥಶಾಸ್ತ್ರಜ್ಞನ ಈಗ ಹತ್ತಿರದಲ್ಲಿ ಸಿಗುವಂತ ವಸ್ತುಗಳನ್ನ ಬಿಟ್ಟು ದೂರದಿಂದ ತಗೊಂಡು ಅದರ ಸಾಗಾಣಿಕೆ ವೆಚ್ಚವನ್ನು ಜನಗಳ ಮೇಲೆ ಹೇರಿದ್ರೆ ಏನಾಗ್ತದೆ? ಇನ್ಫ್ಲೇಷನ್. ಅದೇ ಆಗ್ತದೆ ಬಾಂಗ್ಲಾದೇಶದಲ್ಲಿ. ಇನ್ಫ್ಯಾಕ್ಟ್ ಇವರೆಲ್ಲ ಹೇಳಿದ್ರು ಹಸೀನಾ ಕಾಲದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತ. ಆದ್ರೆ ಈ ಮನುಷ್ಯನ ಕಾಲದಲ್ಲಿ ಏನಾಯ್ತು, ಅಕ್ಟೋಬರ್ ವರೆಗೆ 11% ಆಯ್ತು ಇನ್ಫ್ಲೇಷನ್. ನವೆಂಬರ್ ನಲ್ಲಿ 14% ಆಯ್ತು. ಇದು ಜನರಲ್ ಇನ್ಫ್ಲೇಷನ್. ಆದ್ರೆ ಫುಡ್ ಗ್ರೈನ್ ಇನ್ಫ್ಲೇಷನ್ 20% ದಾಟಿ ಬಿಡ್ತು. ಇದನ್ನ ಸರಿ ಮಾಡೋದಕ್ಕೆ ಈತ ಏನೂ ಪ್ರಯತ್ನಗಳನ್ನ ಮಾಡ್ಲಿಲ್ಲ. ಅದ್ರ ಜೊತೆಲಿ ಮತ್ತೊಂದು ತೊಂದರೆ ಆದದ್ದು ಏನು ಅಂತ ಹೇಳಿದ್ರೆ, ಇಂಡಿಯಾ ಜೊತೆ ಸಂಬಂಧನ ಕೆಡಿಸ್ಕೊಂಡು ಅಕ್ಕಿಯನ್ನ ದೊಡ್ಡ ಪ್ರಮಾಣದಲ್ಲಿ ತಗೋತಾ ಇದ್ದದ್ದು ಬರ್ಮಾದಿಂದ. ಬರ್ಮಾದಲ್ಲಿ ಏನಾಯ್ತು, ಅದು ರಸ್ತೆ ಮೂಲಕ ಬರ್ತಾ ಇದ್ದದ್ದು. ಬರ್ಮಾದಿಂದ ಮಯನ್ಮಾರ್ ಇಂದ ಬಾಂಗ್ಲಾದೇಶಿಗೆ ಅಕ್ಕಿ ಅರಕಾನ್ ಚಿಟಗಾಂಗ್ ಹಿಲ್ ಟ್ರ್ಯಾಕ್ಸ್ ಬಾರ್ಡರ್ ನಲ್ಲಿ ಆ ಪ್ರದೇಶ ಅರಕಾನ್ ಆರ್ಮಿ ಅದನ್ನ ಆಕ್ಯುಪೈ ಮಾಡ್ಕೋತಲ್ಲ. ಆ ನಂತರ ಏನಾಯ್ತು, ಅವ್ರ ಜೊತೆ ಒಂದು ಸಂಜೋಗ ಮಾಡ್ಕೊಂಡು ಈ ಒಂದು ಅಕ್ಕಿಯ ಒಂದು ಸಾಗಾಣಿಕೆಗೆ ಯಾವುದೇ ತೊಂದರೆ ಆಗದಿದ್ದಂಗೆ ನೋಡ್ಕೋಬೇಕಾಗಿತ್ತು. ಅದನ್ನೂ ಮಾಡ್ಲಿಲ್ಲ. ಹೀಗಾಗಿ ಏನಾಗಿದೆ, ಅಲ್ಲಿಂದ ಅಕ್ಕಿ ಬರೋದು ನಿಂತೋಯ್ತು. ಸೊ ಭಾರತದಿಂದ ಅಕ್ಕಿ ಅದು ಇಂಪೋರ್ಟ್ ನಿಂತೋಗಿತ್ತು, ಬರ್ಮಾದಿಂದ ಬರೋದು ನಿಂತೋಯ್ತು. ಮತ್ತೆ ಸೆಪ್ಟೆಂಬರ್ ಆದಂತ ಒಂದು ಪ್ರವಾಹದಿಂದಾಗಿ 11 lakh tons ಆ ಅಕ್ಕಿ ಉತ್ಪಾದನೆ ಪೂರ್ತಿಯಾಗಿ ನಾಶ ಆಗೋಯ್ತು. ಹೀಗಾಗಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಭಾರತದ ಜೊತೆ ಸಂಬಂಧನ ಸರಿ ಮಾಡಿಕೊಂಡು ಮತ್ತೆ ಬರ್ಮಾದಿಂದ ಬೇರೆ ದಾರಿಯಿಂದ ಅಕ್ಕಿಯನ್ನ ಸಿ ರೂಟ್ ಇಂದ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡದೆ ಹೋದ ಕಾರಣ ಈ ಅಲ್ಲಿ ಒಂದೊಂದು ಆಹಾರ ಧಾನ್ಯಗಳ ಕೊರತೆ ಬಹಳ ದೊಡ್ಡದಾಗಿತ್ತು. ಒಬ್ಬ ಇಕಾನಮಿಸ್ಟ್ ಆಗಿ ಇಕಾನಮಿಯನ್ನ ಸರಿ ಮಾಡೋದಕ್ಕೆ ಆಯ್ತಾ ಆತ ಹೋಗ್ಲೇ ಇಲ್ಲ. ಈಗ ಅದ ತಗೊಂಡಂತ ಕ್ರಮ ಏನು ಗೊತ್ತಾ, ನಿಮಗೆ ನಗು ಬರಬಹುದು. ಅದು ಹಣವನ್ನ ಪ್ರಿಂಟ್ ಮಾಡೋದು. ಎಷ್ಟು? 22,500 ಕೋಟಿ ಟಕ. ಟಕ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಬಾಂಗ್ಲಾದೇಶದ ಕರೆನ್ಸಿ. ಟಂಕ ಅಂತ ಇದ್ದಿತ್ತು ಗೊತ್ತಾ ನಮ್ಮ ಇಂಡಿಯಾದಲ್ಲಿ ಪ್ರಾಚೀನ ಕಾಲದಲ್ಲಿ. ಆ ಟಂಕ ಅನ್ನೋದೇ ಬಾಂಗ್ಲಾದೇಶರು ಟಕ ಅಂತ ಮಾಡ್ಕೊಂಡ್ರು ಸ್ವತಂತ್ರ ಬಂದಲ್ಲಿ. ಅವರ ಕರೆನ್ಸಿನ ಟಕ ಅಂತ ಕರೀತಾರೆ. ಟಕ ಆಯ್ತು. ಸೊ 22,500 ಕೋಟಿ ಟಕಾಗಳನ್ನ ಪ್ರಿಂಟ್ ಮಾಡಿ ಮಾರ್ಕೆಟಿಗೆ ಬಿಟ್ಟುಬಿಟ್ರು. ಆಗ ಹಣದ ಅತಿ ಪ್ರಸರಣ ಆಗೋಯ್ತು. ಹಾಗೆ ಜನರಿಗೆ ಹೆಚ್ಚು ಹಣ ಸಿಕ್ಕಿದ್ರೆ ಏನ್ ಮಾಡ್ತಾರೆ,
ಇರೋ ಒಂದು ಕಡಿಮೆ ಒಂದು ವಸ್ತುಗಳಿಗೆ ಆಕ್ಚುಲಿ ಬೆಲೆ ಜಾಸ್ತಿ ಆಗ್ಬಿಡ್ತದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಈ ಕಾರಣ ಬಾಂಗ್ಲಾದೇಶ ಇಕಾನಮಿ ಇದೆಯಲ್ಲ ಮತ್ತಷ್ಟು ಬರಬಾದಾಗೋಯ್ತು. ಹೀಗಾಗಿ ಒಬ್ಬ ಇಕಾನಮಿಸ್ಟ್, ನಿಜವಾದ ಇಕಾನಮಿಸ್ಟ್ ಆಗಿದ್ರೆ ಈ ಮನುಷ್ಯ ತಾನು ಮಾಡದ ಯಾವ ಒಂದು ಇಂಥ ಒಂದು ಅನರ್ಥಕಾರಿ ಕೆಲಸಗಳನ್ನ ಮಾಡ್ತಾನೆ ಇರ್ಲಿಲ್ಲ. ಮಾಡ್ತೀನಿ ಅವ್ರದ್ದು ಒಂದು ವೈಟ್ ಪೇಪರ್ ತಗೊಬಂದ್ರು ಅಷ್ಟೇ, 385 ಪುಟದ ವೈಟ್ ಪೇಪರ್ ಇಕಾನಮಿ ಬಗ್ಗೆ. ಹಸಿನ ಕಾಲದಲ್ಲಿ ಚಂದ ಇರ್ಲಿಲ್ಲ, ನಾವು ಹಿಂಗಿದ್ದು ನಾವು ಮಾಡ್ತೀವಿ ಆದ್ರೆ ಬರೀ ವೈಟ್ ಪೇಪರ್ ತಂದ್ರೆ ಇಕಾನಮಿ ಸರಿಯಾಗಿ ಬಿಡ್ತದ? ಏನು ಮಾಡ್ಲಿಲ್ಲ. ಯಾವ್ದು ಬದಲಾಗಿ ತನಗ್ ತಾನೇ ಅನುಕೂಲ ಮಾಡ್ಕೋತಾ ಇದ್ದಾರೆ. ಆ ಒಂದು ಅವ್ರ ಮೇಲೆ ಆಕ್ಚುಲಿ ಟ್ಯಾಕ್ಸ್ ಚೋರಿ ಮಾಡಿದ್ದಾರೆ. ಎಷ್ಟು? ಅದು 666 ಮಿಲಿಯನ್ ಟಕ್ 666 ಆ ನಂಬರ್ ನೋಡಿ ಎಷ್ಟು ತಮಾಷೆ ಆಗಿದೆ. 666 ಮಿಲಿಯನ್ ಟಕ ಅದನ್ನ ಟ್ಯಾಕ್ಸ್ ಚೋರಿ ಮಾಡಿದೆ ಗ್ರಾಮೀಣ ಬೇಕಂತ ಕೇಸ್ ಹಾಕಿ ನ್ಯಾಯಾಲಯ ಅದನ್ನ ಕಟ್ಟಬೇಕು ಅಂತ ಹೇಳಿತ್ತು. ಆ ಮನುಷ್ಯ ಮೊನ್ನೆ ನ್ಯಾಯಾಲಯದಿಂದ ಅದನ್ನ ಕ್ಯಾನ್ಸಲ್ ಮಾಡಿಸ್ಕೊಂಡ್ರು, ಆದ್ರೆ ತಾನು ಬಚಾವಾದ್ರು. ಅಷ್ಟೇ ಅಲ್ಲ, ತಮ್ಮ ಗ್ರಾಮೀಣ ಬ್ಯಾಂಕಿಗೆ 5 ವರ್ಷಗಳವರೆಗೆ ಒಂಥರ ಟ್ಯಾಕ್ಸ್ ಇಲ್ಲ ಈ ವರ್ಷದಿಂದ ಅನ್ನೋ ಒಂದು ರೂಲ್ ಅನ್ನು ಸಹ ತಮ್ಮ ಗವರ್ಮೆಂಟ್ ಇಂದ ಮಾಡಿಸ್ಕೊಂಡ್ರು. ಈ ಮನುಷ್ಯ ತನಗ್ ಬೇಕಾದ ಅನುಕೂಲನ ಮಾಡ್ಕೋತಾ ಇದ್ದಾರೋ ವಿನಃ ದೇಶಕ್ಕೆ ಅನುಕೂಲ ಮಾಡ್ಕೊಳ್ಳುವಂತ ಯಾವುದೇ ಒಳ್ಳೆ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಅಂದ್ರೆ ಇದು ಹೇಳೋದೇನು, ಆತ ಅರ್ಥಶಾಸ್ತ್ರಜ್ಞ ಅಲ್ಲ. ಇಕನಾಮಿಕ್ಸ್ ಓದಿರ್ಬೋದು, ಕೆಲವು ಕಾಲ ಅಮೆರಿಕದಲ್ಲಿ ಅದನ್ನ ಪಾಠ ಮಾಡಿರ್ಬೋದು. ಇಕನಾಮಿಕ್ಸ್ ಓದ್ದವ್ರೆಲ್ಲ, ಪಾಠ ಮಾಡದವರೆಲ್ಲ ಒಂದು ದೇಶದ ಅರ್ಥವ್ಯವಸ್ಥೆಯನ್ನ ಸರಿಯಾಗಿ ಇಡೋವಷ್ಟು ಅರ್ಥಶಾಸ್ತ್ರೀಯ ಜ್ಞಾನವನ್ನ ಪಡ್ಕೊಂಡಿರೋದಿಲ್ಲ. ನಾವು ಆಕ್ಚುಲಿ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರ ಅಧಿಕಾರದ ಕೊನೆಯಲ್ಲಿ ನಮ್ಮನ್ನ ಏನು ಅದಕ್ಕೆ ಮೂಡಿ ಅದು ನಮ್ಮ ಏನು ಫ್ರೆಜೈಲ್ 5 ಸೇರಿಸ್ತು ನಮ್ಮ ಇಕಾನಮಿಯನ್ನ. ಹೀಗಾಗಿ ನಾವು ಆಕ್ಚುಲಿ ಪುಸ್ತಕದಲ್ಲಿ ಅರ್ಥಶಾಸ್ತ್ರ ಓದೋದೇ ಬೇರೆ, ಪ್ರಾಕ್ಟಿಕಲ್ ಆಗಿ ಅದನ್ನ ಅನುಸರಿಸೋದೇ ಬೇರೆ. ದೇಶದ ಸಿಚುವೇಶನ್ಗೆ ಹೊಂದಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡೋದೇ ಬೇರೆ ಕಲೆ. ಹಸೀನಾ ಹೋಗೋ ರೀತಿ ಮಾಡಿ ಬಾಂಗ್ಲಾದೇಶದಿಂದ, ಮತ್ತೆ ಯೂನುಸ್ ಆರಾಮಾಗಿ ಬಂದು ಮಧ್ಯಂತ ಸರ್ಕಾರದ ಉಸ್ತುವಾರಿಯನ್ನ ಅವರು ತಗೊಳ್ಳೋ ರೀತಿ ಅವಕಾಶ ಮಾಡಿಕೊಟ್ಟದ್ದೇ ಜನರಲ್ ವಕಾರುಜ್ಜಮಾನ್. ಅಂದ್ರೆ ಯೂನುಸ್ ಬಂದು ಕೂತ್ಕೊಳ್ಳೋದಕ್ಕೆ ವಕಾರುಜ್ಜಮಾನ್ದು ಸಹಕಾರ ಬೇಕು ಅಂತೇಳಿ ಅಮೆರಿಕ ಅವರನ್ನು ಸರಿ ಮಾಡ್ಕೊಂಡಿತ್ತು ಇಂತ ನಾವು ಊಹೆ ಮಾಡಬಹುದು. ಯೂನುಸ್ ಇದ್ದಂತ ಒಂದು ಸಂತೋಷ ಅಂತ ಹೇಳಿದ್ರೆ ಸೇನೆ ನನ್ನ ಪರವಾಗಿದೆ, ಜನರಲ್ ವಕಾರ್ ನನ್ನ ಪರವಾಗಿದೆ ಅನ್ನೋ ಧೈರ್ಯ, ಜೊತೆಗೆ ಇಕಾನಮಿ ಇನ್ನೂ ಡೌನ್ ಹೋದ ಕಾರಣಕ್ಕಾಗಿ ಇವರು ಸಹ ತಮ್ಮ ಜನಪ್ರೀತಿಯನ್ನು, ಪ್ರಾರಂಭದ ಒಂದು ಜನಪ್ರೀತಿ ಇದೆಯಲ್ಲ ಅದನ್ನ ಕಳ್ಕೊಳ್ಳೋಕೆ ಶುರು ಮಾಡಿದ್ರು. ನಾನು ಯಾರ್ಯಾರು ನನ್ನ ಪರವಾಗಿ ಇದ್ದಾರೆ ಅಂದ್ಕೊಂಡಿದ್ನೋ ಅವರೆಲ್ಲ ಬಹುಶಃ ನನ್ನ ಪರವಾಗಿ ಇಲ್ಲವೇನೋ, ಆರ್ಮಿ ಜನರಲ್ ವಕಾರ್ ನನ್ನ ಕಡೆ ಇಲ್ಲವೇನೋ ಅಂತ ಅನುಮಾನ ಬಂದದ್ದು ಯೂನುಸ್ಗೆ.